ಈಗ ಕಾರ್ಡಿಯೋಫೋಬಿಯಾ ಅನ್ನೋ ಹೊಸ ಪದಾನೇ ನಾವು ತಗೊಂಡ್ ಬಂದಿದೀವಿ. ಕಾರ್ಡಿಯೋಫೋಬಿಯಾ ಅಂತಂದ್ರೆ ಎಲ್ಲರಿಗೂ ನನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಏನ್ ಬಂದಿದೆ, ಆತಂಕ, ಅದನ್ನ ಕಾರ್ಡಿಯೋಫೋಬಿಯಾ ಅಂತ ಹೇಳ್ತೀವಿ. ಇನ್ ಜನರಲ್ ಆಗೂ ಕೂಡ ಯಾವುದೇ ನಮ್ಮ ಆರೋಗ್ಯದ ವಿಷಯಕ್ಕೆ ಅತಿಯಾಗಿ ಆತಂಕ ಪಡೋದನ್ನ ಹೆಲ್ತ್ ಆಂಗ್ಸೈಟಿ ಅಂತ ಹೇಳ್ತೀವಿ. ನಾ ಹೇಳಿದ್ನಲ್ಲ, ಕೆಲವರಿಗೆ ಕೆಲವೊಂದು ವಿಷಯಗಳಿಗೆ ಮಾತ್ರ ಆತಂಕ ಇರುತ್ತೆ. ಆ ತರದ್ರಲ್ಲಿ ಇದು ಸ್ಪೆಸಿಫಿಕ್ ಫೋಬಿಯಾ ಅಂತೀವಿ. ಆ ತರ ಒಂದು ನಿರ್ದಿಷ್ಟ ವಿಷಯಕ್ಕೆ ಮಾತ್ರ ಆತಂಕ ಪಡುವಂಥದ್ದು. ಅದು ಕೆಲವರಿಗೆ ಆರೋಗ್ಯದ ವಿಷಯಕ್ಕೆ ಇರುತ್ತೆ. ಏನು ಅಂದ್ರೆ ಈಗ ಎಲ್ಲಾ ಕಡೆನೂ ನಡೀತಾನೆ ಇರತ್ತೆ, ಯಾವುದು ಏನು ನಡೆಯಲ್ಲ ಅನ್ನೋ ತರ ಏನು ಇರಲ್ವಲ್ಲ. ಬಟ್ ಈ ತರ ಆತಂಕ ಪಡೋರ್ಗೆ ಏನೇ ಆ ತರ ವಾರ್ತೆ ಕೇಳಿದ್ರು, ಯಾವುದೇ ಡೆತ್ ನ್ಯೂಸ್ ಕೇಳಿದ್ರು, ಅಥವಾ ಯಾರೋ ಹುಷಾರಿಲ್ಲ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ, ಇಲ್ಲ ಜಸ್ಟ್ ಒಂದು ಆಂಬ್ಯುಲೆನ್ಸ್ ಅವ್ರ ಮುಂದೆ ಹೋಯ್ತು ಅಂದ್ರೂ ಕೂಡ ತಕ್ಷಣ ಅವ್ರಿಗೆ ನಮ್ಮ ಆರೋಗ್ಯಕ್ಕೆ ಏನೋ ಆಗೋಗ್ಬಿಡುತ್ತೆ, ನನಗೂ ಕೂಡ ಯಾವುದೋ ಒಂದು ಸಮಸ್ಯೆ ಬಂದ್ಬಿಡುತ್ತೆ, ನಾನು ಸತ್ ಹೋದ್ರೆ ಏನ್ ಮಾಡೋದು, ನಂಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡೋದು, ಈ ತರ ಒಂದು ಭಯ ಶುರು ಆಗ್ಬಿಡುತ್ತೆ ಅವ್ರ ಮನಸ್ಸಲ್ಲಿ. ಈ ಭಯದಿಂದಾಗಿ ಅಥವಾ ಅವ್ರ ಮನಸ್ಸಲ್ಲಿ ಏನ್ ಆಲೋಚನೆಗಳು ಬರ್ತಾ ಇರುತ್ತೆ ಅವರ ಆರೋಗ್ಯದ ಬಗ್ಗೆ, ಅದರಿಂದಾಗೇನೆ ಮೈಯಲ್ಲಿ ಆತಂಕ ಶುರುವಾಗ್ಬಿಟ್ಟು ಎಷ್ಟೋ ಸತಿ ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಮೈ ಬೆವರುವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಈ ತರ ಎಲ್ಲ ಆಗಕ್ಕೆ ಶುರುವಾಗತ್ತೆ. ಅವರು ಅದನ್ನ ಮತ್ತೂ ಕೂಡ ತಮ್ಮ ದೈಹಿಕ ಸಮಸ್ಯೆ ಅಂತಾನೆ ತಿಳ್ಕೊಂಡು ಇನ್ನೂ ಆತಂಕಕ್ಕೆ ಒಳಗಾಗ್ತಾರೆ. ಸೊ ಇದು ಒಂದು ಚಕ್ರ ತರ ಆಗ್ಬಿಡತ್ತೆ. ನಾನು ಯೋಚನೆ ಮಾಡ್ತೀನಿ ನನ್ನ ಆರೋಗ್ಯ ಕೆಟ್ಟೋಗಿದೆ ಅಂತ, ನಂಗೆ ಆತಂಕ ಆಗಿ ನನ್ನ ಮೈಯಲ್ಲೆಲ್ಲೋನೋ ಕೆಲವು ದೈಹಿಕ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಅದನ್ನ ನೋಡಿ ಮತ್ತೂ ಭಯ ಪಟ್ಕೋತೀನಿ, ಇನ್ನೂ ನನ್ನ ಆರೋಗ್ಯಕ್ಕೇನೋ ಸಮಸ್ಯೆ ಆಗಿದೆ ಅಂತ. ಹೀಗಾಗಿ ಒಂದಕ್ಕೊಂದು ಹೆಚ್ಚಾಗ್ತಾ ಹೋಗ್ಬಿಡತ್ತೆ.